ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನಿಗೂ ಕೂಡ ವಂಚನೆ ಮಾಡಿತ್ತು ಈ ಗ್ಯಾಂಗು. 25 ಲಕ್ಷ ರೂಪಾಯಿ ದೋಚ್ಕೊಂಡು ಪರಾರಿಯಾಗಿತ್ತು ಈ ಗ್ಯಾಂಗ್. ಇದು ಯಾವ ಹತ್ರ? ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತನ ಹತ್ರ 25 ಲಕ್ಷ ರೂಪಾಯಿ ದೋಚ್ಕೊಂಡು ಪರಾರಿಯಾಗಿತ್ತು. ಇದೇ ಥರ ಸೀನು. ದುಡ್ಡು ತಂದ ಮೇಲೆ ರೇಡ್ ಮಾಡಿಸಿ, ನಾಟಕ ಆಡಿಸಿ, ಅದನ್ನು ಕಿತ್ಕೊಂಡು ಇದನ್ನು ಎತ್ಕೊಂಡಂಗೆ ಮಾಡಿ ದುಡ್ಡು ಆಗ ಏನು ಮಾಡ್ತಾರೆ, ಜಾರಕಿಹೊಳಿ ಆಪ್ತ ದೂರು ಕೊಡ್ತಾರೆ. ಇದೀಗ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 25 ಲಕ್ಷ ಕೊಟ್ಟು ಬೇರೆ ವ್ಯಕ್ತಿಯಿಂದ ತಗೊಂಡು ಮನಿ ಡಬ್ಲಿಂಗ್ ಅಂತ ಅವರಿಗೆ ಬ್ಲ್ಯಾಕ್ ಪೇಪರ್ ತೋರಿಸಿ ಡಬಲ್ ಆಗುತ್ತೆ 25 ದಿವಸದಲ್ಲಿ ಅಂತೇಳಿ ಮೋಸ ಮಾಡಿದ್ರು. ಈ ಸಂಬಂಧ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಒಬ್ಬಳು ಮಹಿಳೆ ಸೇರಿ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ವಿ. ಸುಮಾರು 9 ಲಕ್ಷ ರಿಕವರಿ ಸಹ ಮಾಡಲಾಗಿದೆ. ಇದರಲ್ಲಿ ಇನ್ನೊಬ್ಬ ಮೇನ್ ಆರೋಪಿ ಇದ್ದಾನೆ, ಅವನ್ನೂ ಸಹ ಆದಷ್ಟು ಬೇಗ ದಸ್ತಗಿರಿ ಮಾಡಲಾಗಿದೆ. ಇಂಥ ಪ್ರಕರಣಗಳೇನು ಮೋಸ ಹೋಗಬಾರ್ದು. ಮನಿ ಡಬ್ಲಿಂಗ್ ಮಾಡ್ತೀನಿ, ಮೊಬೈಲ್ ಇರ್ಬೋದು, ಮೊಬೈಲ್ ಫೋನ್ಗಳಲ್ಲಿ ಚೀಟಿಂಗ್ ಮಾಡೋದು ಗೊತ್ತಲ್ಲ, ನಿಮಗೆ ಕೆಲಸ ಕೊಡಿಸ್ತೀನಿ, ಇದು ಸೈಬರ್ ಫ್ರಾಡ್, ನಿಮ್ಮ OTP ನಂಬರ್ ಕೊಡಿ, ಬೇರೆ ನಂಬರ್ ಕೊಡಿ, ಜಾಬ್ ಕೊಡಿಸ್ತೀನಿ, ಬೇರೆ ಬೇರೆ ರೀತಿಯಲ್ಲಿ ಈ ಥರ ಮೋಸಕ್ಕೆ ಹೋಗಬಾರ್ದು. ಯಾರು ತಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಬೇರೆ ವ್ಯಕ್ತಿಗಳಿಗೆ ಶೇರ್ ಮಾಡಬಾರ್ದು. ಅದೆಲ್ಲ ಮಾಡ್ತಾರೆ, ಫ್ರಾಡ್ ಮಾಡೋರೆಲ್ಲ ತೋರಿಸ್ತಾರೆ. ಅದನ್ನ ನಾವು ಅದಕ್ಕೆಲ್ಲ ಮಾರು ಹೋಗ್ಬಾರ್ದು, ಅಲರ್ಟ್ ಆಗಿರ್ಬೇಕು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಅವರಿಂದ ಪಡೆಯೋಣ. ದಿಲೀಪ್, ಈ ಹಣವನ್ನು ಡಬಲ್ ಮಾಡ್ತೀನಿ ಅಂತ ವಂಚನೆ ಮಾಡ್ತಕ್ಕಂಥದ್ದು ಅದು ನೆನ್ನೆ ಮೊನ್ನೆದಲ್ಲ, ಅದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದರೂ ಜನ ಹೆಂಗೆ ಇಷ್ಟು ಸುಲಭವಾಗಿ ಮೋಸ ಹೋಗ್ತಾರೆ ಅಂತ ಈ ಪ್ರಕರಣದಲ್ಲಿ ನಡೆದದ್ದೇನು, ಯಾರ್ಯಾರಿಗೆ ಎಷ್ಟೆಷ್ಟು ವಂಚನೆ ಮಾಡಿದ್ದಾರೆ ಇವರು? ಅರವಿಂದ್, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಜಾಹ್ನವಿ ಅಂತ ಹೇಳ್ಕೊಂಡಿದ್ದಾಳೆ, ಅವ್ರ ಹೆಸರು ಬೇರೆ ಇದೆ. ಆದ್ರೆ ಜಾಹ್ನವಿ ಅಂತ ಹೇಳ್ಕೊಂಡಕ್ಕೆ ಏನ್ ಲೇಡಿ ಇದ್ದಾಳೆ, ಇವಳು ಮುಂದ್ಗಡೆ ಬರ್ತಾಳೆ, ನಯವಂಚನೆ ಮಾಡ್ತಾಳೆ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ನಮ್ಮ ಮಾವ ಏನಂತಂದ್ರೆ ಬ್ಯಾಂಕ್ ಅಲ್ಲಿ ಇದ್ದಾರೆ, ಆ ಬ್ಯಾಂಕ್ ಅಲ್ಲಿ ಒಂದಿಷ್ಟು ಅಮೌಂಟ್ ಏನು ಡಿ ಕಂಪ್ನಿಗೆ ಇರ್ತಕ್ಕಂಥ ಅಂದ್ರೆ ಎಕ್ಸಸ್ ಇರ್ತಕ್ಕ ಅಮೌಂಟ್ ಅನ್ನು ನಾವು ಏನ್ ಮಾಡ್ತೀವಿ ಅಂತ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾಳೆ. ಹೀಗಾಗಿ ಬಸ್ ನಲ್ಲೇ ಪ್ರಯಾಣ ಮಾಡ್ತಾಳೆ. ಯಾಕೆ ಅಂತಂದ್ರೆ ಆ ಬಸ್ ನಲ್ಲಿ ಪ್ರಯಾಣ ಮಾಡ್ಕೊಂಡು ಜನರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಈ ತರ ವಂಚನೆ ಮಾಡ್ತಾ ಇರುವಂತದ್ದು. ಮತ್ತೆ ಇವಳು ಖತರ್ನಾಕ್ ಗ್ಯಾಂಗ್. ಯಾಕೆ ಅಂತಂದ್ರೆ ಕೇವಲ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮತ್ತೆ ಗೋವಾದಲ್ಲಿ ಪೊಲೀಸರಿಗೂ ಕೂಡ ಇವಳು ಬೇಕಾಗಿರುವಂತದ್ದು. ಹೀಗಾಗಿ ಪ್ರತಿಯೊಂದು ಊರಿಗೆ ಹೋದಲ್ಲಿ ಒಂದು ಹೆಸರನ್ನ ಬದಲು ಮಾಡ್ಕೊಳ್ತಾರೆ. ದೀಪಾ ಅಂತ ಹೇಳ್ತಾರೆ, ಜಾಹ್ನವಿ ಅಂತ ಹೇಳ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ಹೇಳ್ಕೊಂಡು ಬಹಳಷ್ಟು ಜನರಿಗೆ ಟೋಪ್ ಹಾಕಿರುವಂತದ್ದು ಮತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇವಳು ಮೂಲತಃ ಏನು ಮುಧೋಳ ತಾಲೂಕಿನವರು ಅಂತೇಳಿ ಮಾಹಿತಿ ಪಡೆದಿದ್ದಾರೆ. ಹೀಗಾಗಿ ಸುಮಾರು 8-10 ದಿನಗಳಿಂದ ಬೆಳಗಾವಿಯ ಕಾಕತಿ ಪೊಲೀಸರೇನಿದ್ದಾರೆ ಒಂದು ಬಲೆಯನ್ನು ಬೀಸಿದ್ರು. ಇವರು ಕೂಡ ಡ್ರಾಮಾ ಮಾಡೋ ಮುಖಾಂತರ ನಮಗೂ ಹಣ ದ್ವಿಗುಣ ಮಾಡೋದಿದೆ ಬನ್ನಿ ಅಂತ ಹೇಳಿ ಅವ್ರನ್ನ ಬಲೆಗೆ ಕೆಡಿರುವಂತದ್ದು ತಾವು ನೋಡಬಹುದು CCTV ವಿಜುವಲ್ಗಳಲ್ಲಿ ಯಾವ ತರ ಅವಳು ಜನರನ್ನ ನಂಬಿಸ್ತಾಳೆ ಹಾಗೆ ಅಂತೇಳಿ. ಹೀಗಾಗಿ ಇದು ಒಂದು ದೊಡ್ಡ ಪ್ರಕರಣ ಅಂತ ಹೇಳ್ಬೋದು. ಮತ್ತೆ ಇದನ್ನು ಕೂಡ ಪ್ರಮುಖ ಆರೋಪಿ ಒಬ್ರು ಸಿಗಬೇಕಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಸಿದ್ದರಾಮಪ್ಪ ನಮಗೆ ಹೇಳ್ತಾ ಇದ್ರೆ ಏನಂತಂದ್ರೆ ಇನ್ನೊಬ್ರು ಪ್ರಮುಖ ಆರೋಪಿ ಸಿಕ್ಕರೆ ಬಹಳ ದೊಡ್ಡದಂತ ಸ್ಕ್ಯಾಂಡಲ್ ಇದು, ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಪ್ರತಿನಿತ್ಯ ಇಂಥ ಸುದ್ದಿಗಳು ಬರ್ತಾ ಇರುತ್ತೆ, ನೋಡ್ತಿರ್ತಾರೆ ಜನ, ಆದರೂ ತಾವೇ ಹಳ್ಳಕ್ಕೆ ಬಿದ್ದಿರ್ತಾರೆ. ಇಂಥವ್ರು ಏನು ಹೇಳಬೇಕು ಅನ್ನೋದೇ ಅರ್ಥ ಆಗಲ್ಲ. ಯಾರು ದುಡ್ಡನ್ನು ಅಷ್ಟು ಸುಲಭಕ್ಕೆ ಡಬಲ್ ಮಾಡಿ ಕೊಟ್ಬಿಡಲ್ಲ. ಹಿಂಗೆ ಜನ ನಂಬ್ತಾರಪ್ಪ.